ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಕ್ಷಮಿಸಬೇಕು, ನೆನ್ನೆಯ ದಿವಸ ನಾನು ಒಂದು ವಿಡಿಯೋನ ಮಾಡಿದ್ದೆ. ಆದರೆ ಆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋ ಟೈಮಲ್ಲಿ ಅದೇನಾಗಿದೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಡೀಟೇಲ್ಸು ಬಂದಿಲ್ಲ. ಬೇರೆ ಯಾವುದೋ ವಿಡಿಯೋ ಅಪ್ಲೋಡ್ ಆಗಿತ್ತು, ದಯವಿಟ್ಟು ಕ್ಷಮಿಸಬೇಕು. ಸ್ನೇಹಿತರೆ, ಇವತ್ತು ನಾವು ಮುಹೂರ್ತದ ಟ್ರೇಡಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮೆಲ್ಲರಿಗೂ, ನಿಮಗೂ ನಿಮ್ಮ ಕುಟುಂಬದವರಿಗೂ ಹಾಗೂ ಸಮಸ್ತ ಕನ್ನಡಿಗರಿಗೂ ಈ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ದೀಪಾವಳಿ ಹಬ್ಬ ಅಂತ ಹೇಳಿದ್ಮೇಲೆ ಲಕ್ಷ್ಮೀ ಪೂಜೆ ಅದು ಇದ್ದಂತಹದ್ದೇ. ಲಕ್ಷ್ಮೀ ಪೂಜೆ ಪ್ರಧಾನವಾದಂತಹದ್ದು. ಅದ್ರ ಜೊತೆಯಲ್ಲಿ ಆ ಪೂಜೆ ಮಾಡುವ ಒಂದು ಮುಹೂರ್ತ ಇರ್ತಲ್ಲ, ಅದು ಅಷ್ಟೇ ಇಂಪಾರ್ಟೆಂಟು. ನಾವು ಮನೆ ಕಟ್ಟೋದಾಗಿರಲಿ, ಅದಕ್ಕೆ ಒಂದು ಮುಹೂರ್ತ ಅಂತ ಇರುತ್ತೆ. ಮದುವೆ ಮಾಡ್ಕೊಳ್ಳೋಂಥ ವಿಷಯಕ್ಕೆ ಬಂದರೆ ಅದರಲ್ಲೂ ಮುಹೂರ್ತ ಇರುತ್ತೆ. ಜವಳಕ್ಕೆ ಬಂದರೆ ಮುಹೂರ್ತ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಕಾರ್ಯದಲ್ಲೂ ಮುಹೂರ್ತ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದೇ ಒಂದು ಆಧಾರದ ಮೇಲೆ ಸುಮಾರು ವರ್ಷಗಳಿಂದ ಒಂದು ಪದ್ಧತಿ ಟ್ರೇಡರ್ಗಳ ಮಧ್ಯೆ ಪ್ರಚಲಿತದಲ್ಲಿದೆ. ಏನು ಅಂತ ಹೇಳಿದ್ರೆ, ಈ ಮುಹೂರ್ತದ ಟ್ರೇಡಿಂಗ್ ಅಂದರೆ ದೀಪಾವಳಿಯ ಲಕ್ಷ್ಮೀ ಪೂಜೆಯ ದಿವಸ, ಐ ರಿಪೀಟ್, ದೀಪಾವಳಿಯ ಲಕ್ಷ್ಮೀ ಪೂಜೆಯ ದಿವಸ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಅದು ನಮಗೆ ಆ ಇಡೀ ವರ್ಷವಿಡೀ ನಮಗೆ ಒಂದು ಲಾಭ ತಂದು ಕೊಡುತ್ತೆ ಶೇರ್ ಮಾರ್ಕೆಟಿಂದ ಅನ್ನೋ ಒಂದು ನಂಬಿಕೆ ನಡೀತಾ ಬಂದಿದೆ. ಸ್ನೇಹಿತರೆ, ಈ ಒಂದು ನಂಬಿಕೆ ನಡೀತಾ ಬಂದಿದೆ ಹಾಗೂ ಎಲ್ಲರೂ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ. ಸೊ ಇವಾಗ ಈ ಒಂದು ಟೈಮಲ್ಲಿ ಇನ್ವೆಸ್ಟ್ ಮಾಡೋದಾಯಿತು ಅಂತ ಹೇಳಿದ್ರೆ ಯಾವ್ಯಾವುದನ್ನು ಇನ್ವೆಸ್ಟ್ ಮಾಡ್ಬೋದು ಹಾಗೂ ಯಾವ್ಯಾವ ಟೈಮ್ ಫ್ರೇಮಲ್ಲಿ ಇದನ್ನು ನಾವು ನೋಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ಸೊ ಇವಾಗ ನನ್ನ ಸ್ಕ್ರೀನ್ ಮೇಲೆ ಒಂದು PDF ಇದೆ. ಈ PDF ಬಂದ್ಬಿಟ್ಟು NSE ಒಂದು ಸರ್ಕ್ಯುಲರು. ಸ್ನೇಹಿತರೆ, ಇದು ಎಲ್ಲಿಂದ ತೆಗ್ದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಒಂದು ಸರ್ಕ್ಯುಲರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಓಪನ್ ಮಾಡಿ ನೋಡಿದಾಗ ನಮಗೆ ಮುಹೂರ್ತದ ಅಂದರೆ 24ನೇ ತಾರೀಕು, ಯಾವುದೋ 24ನೇ ತಾರೀಕು ಅಕ್ಟೋಬರ್ 2022ಕ್ಕೆ ಈ ಒಂದು ಪ್ರೋಗ್ರಾಮ್ ಇರ್ತಕ್ಕಂಥದ್ದು. ಇದು ಸೋಮವಾರ ಬರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಸೋಮವಾರ ದೀಪಾವಳಿ ಹಬ್ಬ ಇರೋದ್ರಿಂದ ಮಾರ್ಕೆಟ್ ರಜಾ ಇರುತ್ತೆ ಅಂತ ನೀವೆಲ್ಲರೂ ಅನ್ಕೊಂಡಿರ್ತೀರ. ಆದರೆ ಅವತ್ತಿನ ದಿವಸ ಸಾಯಂಕಾಲ 6:15ರಿಂದ 7:15ರವರೆಗೆ ಒಂದು ಟ್ರೇಡಿಂಗಿಗೆ ಓಪನ್ ಮಾಡಲಾಗುತ್ತೆ ಕಾಲಾವಕಾಶ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೆ ನಾವು ನಮ್ಮ ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಬ್ಲಾಕ್ ಡೀಲ್ ಸೆಷನ್ ಏನಿದೆ ಇದು ಸಾಯಂಕಾಲ 5:45 6 ಗಂಟೆವರೆಗೂ ಇರುತ್ತೆ. ಪ್ರೀ ಮಾರ್ಕೆಟ್ ಓಪನ್ 6 ಗಂಟೆಯಿಂದ 6:08 ಇರುತ್ತೆ. ಅದೇ ರೀತಿ ನಮ್ಮ ನಾರ್ಮಲ್ ಮಾರ್ಕೆಟು 6:15ರಿಂದ 9:15 ಇರುತ್ತೆ. ಆಮೇಲೆ ನಮ್ಮ ಒಂದು ಟ್ರೇಡಿಂಗ್ ಆದಮೇಲೆ ಏನಾದರೂ ಆಕ್ಷನ್, ಲಿಕ್ವಿಡ್ ಸೆಷನ್ಸು ಇದೆಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ. ಇದೆಲ್ಲ ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಆಕ್ಷನ್ ಲಿಕ್ವಿಡ್ ಸೆಷನ್ ಅಂತ ಏನಿದೆ, ಇಲ್ಲಿ ನಾವು ನೋಡಿದ್ರೆ 6:20ರಿಂದ 7:05ರವರೆಗೆ ಇದೆ. ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಹಾಗೂ ಬ್ಲಾಕ್ ಡೀಲು ಸಹ ನಮ್ಮ ರಿಟೇಲ್ ಟ್ರೇಡರ್ಸ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಇಲ್ಲಿ ನಾವು ಇವತ್ತು ಅಂದರೆ ಈ ಒಂದು ಮುಹೂರ್ತದ ಸಮಯದಲ್ಲಿ ನಾವು ಟ್ರೇಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಲಾಸ್ ಆಯಿತು ಅಂತ ಹೇಳಿದ್ರೆ ಮನಸ್ಸಲ್ಲಿ ಒಂದು ಕುರಿ ಇರುತ್ತೆ. ಏನಪ್ಪ ದೀಪಾವಳಿ ಹಬ್ಬದ ದಿವಸನೇ ಒಂದು ಲಾಸಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಲಕ್ಷ್ಮೀ ಪೂಜೆ ಹಬ್ಬದ ದಿವಸನೇ ನಮಗೆ ಲಾಸ್ ಆಯ್ತಲ್ಲ ಅಂತ. ಸೊ ಹಾಗಾಗ್ಬಿಟ್ಟು ಏನು ಮಾಡ್ತಾರೆ ಸುಮಾರು ಜನ ಅಂತ ಹೇಳಿದ್ರೆ, ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಟ್ರೇಡಿಂಗ್ ಮಾಡೋರು ಮಾಡ್ತಾರೆ, ಆದರೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂತಹ ಪದ್ಧತಿ ಇದೆ. ಯಾವ ಇನ್ವೆಸ್ಟ್ಮೆಂಟ್ಸು ಅಂದರೆ, ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪನಿಗಳಲ್ಲಿ ಒಂದು ಹೂಡಿಕೆಯನ್ನು ಮಾಡ್ತಕ್ಕಂತಹದ್ದು. ಇವಾಗ ಏನಾಗುತ್ತೆ, ನಮ್ಮ ವಿಡಿಯೋ ನೋಡೋರು ಸುಮಾರು ಜನ ಆಡಿಯನ್ಸು ಮಾರ್ಕೆಟ್ನಲ್ಲಿ ನುರ್ತೋರಿದ್ದಾರೆ, ಮಾರ್ಕೆಟಿನ ಬಗ್ಗೆ ಗೊತ್ತಿಲ್ಲದೆ ಇರೋರು ಇದ್ದಾರೆ, ನಿಜನಾ? ಸೊ ಹಾಗಾಗಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ETF ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಅಂದರೆ ನಾನು ETF ಮೇಲೆ ಇನ್ವೆಸ್ಟ್ ಮಾಡ್ತಾ ಬಂದಿದ್ದೀನಿ ಪ್ರತಿ ಒಂದು ಮುಹೂರ್ತದ ಸಮಯದಲ್ಲಿ. ಈಗ ETF ಅಂತಂದರೆ ಏನು? ETF ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಈ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದರೆ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಇವಾಗ ನಿಫ್ಟಿ ಇದೆ. ನಿಫ್ಟಿ ಏನು ಪ್ರೈಸಲ್ಲಿದೆ ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿ ಏನು ಪ್ರೈಸಲ್ಲಿದೆ, ಬ್ಯಾಂಕ್ ನಿಫ್ಟಿ ಏನು ಪ್ರೈಸಲ್ಲಿದೆ? ಬ್ಯಾಂಕ್ ನಿಫ್ಟಿ 40,000
784 ರೂಪಾಯಿ 5 ಪೈಸೆ ಇರ್ತಕ್ಕಂತಹದ್ದು. ಅದೇ ನಾವು ನಿಫ್ಟಿನ ನೋಡಿದ್ವಿ ಇಲ್ಲಿ ಅಂತ ಹೇಳಿದ್ರೆ ನಿಫ್ಟಿ ಬಂದ್ಬಿಟ್ಟು 17,583 ರೂಪಾಯಿ ಇದೆ. ಕರೆಕ್ಟಾ? ಸೊ ಸ್ನೇಹಿತರೆ, ಇಲ್ಲಿ 17,583 ರೂಪಾಯಿ ನಿಫ್ಟಿ ಇದೆ ಅಂತ ಹೇಳಿದ್ರೆ ಈ ಒಂದು ಟೈಮಲ್ಲಿ ನಾವು ನೋಡಿದಾಗ ನಮಗೆ ಏನೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಟೈಮಿನ ಅನುಗುಣವಾಗಿ ನಾವು ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆಲ್ಲರಿಗೂ ಗೊತ್ತು ಒಂದು ಲಾಂಗ್ ಟರ್ಮಲ್ಲಿ ನಮಗೆ ಒಂದು ಒಳ್ಳೆ ಗೇನನ್ನು ಕೊಡುತ್ತೆ ಅಂತ. ಆದರೆ ಡೈರೆಕ್ಟಾಗಿ ನಿಫ್ಟಿಯ ಶೇರ್ಸ್ಗಳನ್ನು ನಾವು ತೊಗೊಳಕ್ಕೆ ಬರೋದಿಲ್ಲ. ಹಾಗಾಗ್ಬಿಟ್ಟು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ ನಿಫ್ಟಿದು ETF ಗಳು ಬರುತ್ತೆ. ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ನಾವೇನು ಕರಿತೀವಿ, ಅದು ಒಂದು ಕೈಂಡ್ ಆಫ್ ಅ ಮ್ಯೂಚುವಲ್ ಫಂಡು. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ನಿಫ್ಟಿ 50ಯಲ್ಲೇ ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿ ಅದು. ಸೊ ನೀವು ನೋಡಿರ್ಬೋದು ಕೆಲವೊಂದು ಇವಾಗ ನಿಫ್ಟಿ 50 ಇರ್ತಕ್ಕಂಥ ಶೇರ್ಸ್ಗಳು ಇನ್ನು 10 ವರ್ಷ ಬಿಟ್ಟರೆ ಅಲ್ಲಿ ಇರಲ್ಲ. ಯಾಕೆ? ಪರ್ಫಾರ್ಮೆನ್ಸ್ ವೈಸ್ ಯಾವ ಕಂಪ್ನಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಅದ್ರ ಕ್ರೈಟೀರಿಯಾಸ್ ಏನೇನು ಬರುತ್ತೆ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಎಲ್ಲಿ? ನಿಫ್ಟಿ 50 ಆಗಿರಲಿ ಅಥವಾ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಆಗಿರಲಿ ಒಂದು ನೆಸೆಸಿಟಿ ಚೇಂಜಸನ್ನು ಮಾಡ್ತಾ ಇದ್ದಾರೆ. ನಾವೊಬ್ಬ ಇಂಡಿವಿಜುವಲ್ ಟ್ರೇಡರ್ ಆಗಿ ನಮಗೆ ಅಷ್ಟೊಂದು ಗಮನ ಕೊಡೋಕ್ಕೆ ಆಗದಲ್ಲೇ ಇದ್ದ ಕಾರಣದಲ್ಲಿ, ಆಗದಲ್ಲೇ ಇದ್ದ ವೇದಲ್ಲಿ ಅಥವಾ ಮಾರ್ಕೆಟಿನ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ ಅನ್ನೋದು ಮನಸ್ಸಲ್ಲಿದ್ದರೆ ಏನು ಮಾಡ್ಬೋದು? ಈ ETF ಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಆ ಒಂದು ETF-ನ ನಾವೇನು ಹಣವನ್ನು ಒಂದು ಯೂನಿಟನ್ನು ಪರ್ಚೇಸ್ ಮಾಡ್ತೀವಿ, ಆ ಒಂದು ಪರ್ಚೇಸ್ ಮಾಡಿದಂಥ ಹಣವನ್ನು ಈ ನಿಫ್ಟಿ 50ಯ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥದ್ದು. ಸರಿ, ಹಾಗಾದರೆ ಏನು ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಬ್ಯಾಂಕ್ ಬೀಸ್ ಅಂತ ಒಂದಿದೆ. ಏನು? ಬ್ಯಾಂಕ್ ಬೀಸ್. ಈ ಬ್ಯಾಂಕ್ ಬೀಸ್ ಅನ್ನೋದು ಒಂದು ETF. ಈ ರೀತಿ ಸುಮಾರು ETF-ಗಳಿದೆ ಸ್ನೇಹಿತರೆ. ಕೋಟೆಕ್ ETF ಇದೆ, ಕೋಟೆಕ್ ನೋರ್ದು, ಆಮೇಲೆ ನಿಪ್ಪಾನ್ ನೋರ್ದು ಇದೆ. ಸೊ ಇವಾಗ ನಾನು ಇಲ್ಲಿ ನಿಪ್ಪಾನ್ ನೋರ್ದು ಹೇಳ್ತಾ ಇರೋದು. ಸೊ ಇವಾಗ ಬ್ಯಾಂಕ್ ಬೀಸ್ ಅಂತ ಹೇಳಿದ್ರೆ ಇದು ಎಕ್ಸಾಕ್ಟ್ಲಿ ನಿಫ್ಟಿ ಥರನೇ. ಅಂದರೆ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋದ್ರೆ ಇದ್ರ ಬೆಲೆನೂ ಮೇಲ್ಗಡೆ ಹೋಗುತ್ತೆ, ಬ್ಯಾಂಕ್ ನಿಫ್ಟಿ ಬೆಲೆ ಕೆಳಗಡೆ ಬಂತು ಅಂತ ಹೇಳಿದ್ರೆ ಇದ್ರ ಬೆಲೆನೂ ಕೆಳಗಡೆನೆ ಬರ್ತಾ ಇರುತ್ತೆ. ಆದರೆ ಇಲ್ಲಿ ಬ್ಯಾಂಕ್ ಬೀಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಆನ್ ಆ್ಯಂಡ್ ಆ್ಯಾವ್ರೇಜಲ್ಲಿ ನಮಗೆ 412 ರೂಪಾಯಿ 80 ಪೈಸೆ ಇವಾಗ ಬೀಳ್ತಾ ಇರ್ತಕ್ಕಂಥದ್ದು ಬೆಲೆ ಇದರದ್ದು ಪರ್ಚೇಸ್ ಮಾಡಬೇಕು ಅಂದರೆ. ಸೊ ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಒಂದು ಹೆಂಗಿದ್ರು ನಮಗೆಲ್ರಿಗೂ ಗೊತ್ತು ಇಂಡೆಕ್ಸ್ ಫಂಡಿಂಗ್ ಏನಿದೆ ಇದು ಆನ್ ಆ್ಯಂಡ್ ಆ್ಯಾವ್ರೇಜಲ್ಲಿ ಒಂದು 10% ರಿಟರ್ನ್ಸನ್ನು ಇದು ಇಯರ್ಲಿ ನಮಗೆ ಕೊಡುತ್ತೆ ಅಕ್ಯುಮುಲೇಟೆಡ್ ಆಗಿ ಅಂತ. ಸೊ ಆ ಒಂದು ಉದ್ದೇಶದಿಂದ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಮಾರ್ಕೆಟಿನ ಬಗ್ಗೆ ಒಂದು ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಆ ಎಲ್ಲವೂ ಸಹ ಒಂದು ಅನುಗುಣವಾಗಿ ಹಾಕಲಾಗೋ ಕಾರಣದಿಂದಾಗಿ ನಮಗೆ ಮಾರ್ಕೆಟಿಂದ ಒಂದು ನಾವು ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು, ಏನು ಅಂತ ಹೇಳಿದ್ರೆ ನನಗೆ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಮಿನಿಮಮ್ ಅಷ್ಟಾದರೂ ಗೊತ್ತಿರಬೇಕು. ಶೇರ್ಸ್ನ ಹೆಂಗೆ ಬೈ ಮಾಡ್ತೀವಿ, ಹೆಂಗೆ ಸೆಲ್ ಮಾಡ್ತೀವಿ ಅಂತ. ಸೊ ಅಷ್ಟು ಗೊತ್ತಿದ್ರೆ ನಾವಿಲ್ಲೇ ಒಂದು ಲಾಂಗ್ ಟರ್ಮಲ್ಲಿ ಇದನ್ನು ನಾವು SIP ಥರನೂ ಸ್ಟಾರ್ಟ್ ಮಾಡ್ಬೋದು, ಅಥವಾ ಒಂದು ಮುಹೂರ್ತದ ಟ್ರೇಡಿಂಗಿಗೆ ಅಂತ ಹೇಳ್ಬಿಟ್ಟು 1 ಯೂನಿಟು 2 ಯೂನಿಟು ನಾವು ಇದನ್ನು ಪರ್ಚೇಸ್ನು ಮಾಡಬಹುದು. ಇನ್ನು ಸರ್ ನಾನು ನಿಫ್ಟಿ ತೊಗೋಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಇವಾಗ ನಿಫ್ಟಿ ಅಂತ ನಾವಿಲ್ಲಿ ಹೊಡೆದ್ವಿ ಅಂತ ಹೇಳಿದ್ರೆ ನಿಫ್ಟಿ ಆದಮೇಲೆ ನಿಫ್ಟಿ ಬೀಸ್ ಅಂತ ಹೊಡಿತೀವಿ. ಸೊ ಈ ನಿಫ್ಟಿ ಬೀಸ್ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಿಫ್ಟಿ ಬೀಸಿನ ಬೆಲೆ ಎಷ್ಟಿದೆ? 191 ರೂಪಾಯಿ 60 ಪೈಸೆ ಇದೆ. ಸೊ ಸ್ನೇಹಿತರೆ, ಹೀಗೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ನಮ್ಮ ಒಂದು ETF-ಗಳನ್ನು ನಾವು ಪರ್ಚೇಸ್ ಮಾಡ್ಬೋದು. ನಿಮಗೆ ಹೆಚ್ಚಿನ ETF-ಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಥವಾ ಹೆಚ್ಚಿನ ETF-ಗಳ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ, ನಾವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದನ್ನ ಮರೆಯೋಬೇಡಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ರೆಗ್ಯುಲರ್ ಆಗಿ ಸುಮಾರು ಒಂದು ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೆಗ್ಯುಲರ್ ಆಗಿ ನಾನು ನನ್ನ ವ್ಯೂಸ್ಗಳನ್ನು ಹಾಕ್ತಾ ಇರ್ತೀನಿ. ಆಮೇಲೆ ಸುಮಾರು ಒಂದು PDF-ಗಳನ್ನು ನಾವಿಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಕಂಪನಿಯ ಒಂದು ರಿಸಲ್ಟ್ಗಳು ಇದ್ದಾಗ ಅಥವಾ ಏನಾದರೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ ನಾವು ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನೀವು ಇದರಲ್ಲಿ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನ ಮಿಸ್ಔಟ್ ಮಾಡ್ತಾ ಇರ್ತೀರಾ. ಹಾಗಾಗಿ ಇದರಲ್ಲಿ ಜಾಯ್ನ್ ಆಗೋದನ್ನ ಮರಿಬೇಡಿ. ಇದಕ್ಕೇನು ಚಾರ್ಜಸ್ ಇಲ್ಲ. ಹಾಗೂ ನೀವೇನಾದರೂ ಮಾರ್ಕೆಟಿಂದ ಕಲಿಬೇಕು ಮಾಡಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮಾಡ್ಬೋದು. ಹಾಗೂ ರೆಕಾರ್ಡೆಡ್ ವೀಡಿಯೋಸ್ದು ಕ್ಲಾಸಸ್ ಬೇಕು ಅಂತ ಹೇಳಿದ್ರೆ ಅದು ಆಲ್ರೆಡಿ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ನಿಮಗೆ ಕರೆ ಮಾಡಿ ಮಾತಾಡಿ. ಕರೆಕ್ಟಾ ಸ್ನೇಹಿತರೆ? ಇದು ಇತ್ತು ಇವತ್ತಿನ ಒಂದು ವಿಡಿಯೋ. ನಿಮಗೆ ಯಾವ್ದಾದ್ರು ಕಾನ್ಸೆಪ್ಟ್ಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ